ದಿನಾಂಕ 5/4/2025 ಪ್ರತಿ ವರ್ಷದಂತೆ ಈ ವರ್ಷವೂ ಶಿವಚರಣ ಮಾದಾರ ಚೆನ್ನಯ್ಯ ನಗರ ವಾರ್ಡ್ ನಂಬರ್ 1 ಮಾದಾರ್ ಓಣಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುವುದು. ಸಮಾಜದ ಎಲ್ಲ ಸಮಸ್ತ ಮಾದಿಗ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಮತ್ತು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಇಳಕಲ್ ನಗರಸಭೆಯ ಅಧ್ಯಕ್ಷರಾದಂಥ ಸುಧಾರಾಣಿ ಸಂಗಮ್ ಅವರು ಕೂಡ ಆಗಮಿಸಲಿದ್ದಾರೆ. ಮತ್ತು ಅನೇಕ ಸಮಾಜದ ಮುಖಂಡರು, ಎಲ್ಲರೂ ರಾಜಕಾರಣಿಗಳು, ಸಾಹಿತಿಗಳು ಮತ್ತು ಸಮಾಜ ಬಾಂಧವರು, ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಜೈ ಮಾದಿಗ, ಜೈ ಭಾರತ್. ನಾಡಿದ್ದು ಶನಿವಾರ ದಿವಸ ಬೆಳಗ್ಗೆ 10:30 ಗಂಟೆಗೆ ಶ್ರೀ ಶರಣ ಮಾದಾರ ಚೆನ್ನಯ್ಯ ನಗರದಲ್ಲಿ ನಮ್ಮ ಇಳಕಲ್ಲದ ಮಾದಾರ್ ಓಣಿ ಅಂತಕ್ಕಂಥ ಒಂದು ಬೃಹತ್ ಕೇರಿಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 118ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಸಮಾಜದ ಎಲ್ಲ ಹಿರಿಯರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಎಲ್ಲರೂ ತೀರ್ಮಾನಿಸಿದ್ದು, ಆ ತೇರನಾಗಿ ಎಲ್ಲ ನಮ್ಮ ಗುರು ಹಿರಿಯರು ಮತ್ತು ನಮ್ಮ ಯುವಕ ಮಿತ್ರರು, ನಮ್ಮ ಊರಿನ ಅನೇಕ ಸಮಾಜದ ಜನರಿಗೂ ಆಗಮಿಸುವುದಕ್ಕಾಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ವಿನಂತಿಸಿಕೊಂಡಿದ್ದಾರೆ. ಹಾಗೂ ಶ್ರೀಮಠದಲ್ಲಿ ಹೋಗಿ ನಾವೆಲ್ಲರೂ ಪೂಜ್ಯರಿಗೆ ವಂದಿಸಿ ಆಹ್ವಾನವನ್ನು ನೀಡಿದ್ದೇವೆ, ಬರುತ್ತೇವೆ ಎಂದು ಸಹ ಹೇಳಿದ್ದಾರೆ. ಅದರಂತೆ ಮಾನ್ಯ ಶ್ರೀ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರು ಕೂಡ ಈ ಸದ್ಯ ಬೆಂಗಳೂರಲ್ಲಿ ಇರುವುದರಿಂದ ಅವರು ಸಹ ನಾವು ಬರುತ್ತೇನೆ, ನೀವು ನಿಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರಿ, ನಾನು ಬರುವುದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಗಬೇಕು. ಆ ಸಮಾಜದ ಒಂದು ಏಳಿಗೆಗಾಗಿ ಆ ಸಮಾಜದ ಹಿತಚಿಂತಕರಾಗಿರ್ತಕ್ಕಂಥ ಬಾಬು ಜಗಜೀವನರಾಮ್ ಅವರು ಈ ರಾಷ್ಟ್ರಕ್ಕಾಗಿ ದುಡಿದಂಥ ರಾಜಕಾರಣದಲ್ಲಿ ಪ್ರಥಮರು. ಅಲ್ಲದೆ ಅವರನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನಮ್ಮ ಭಾರತ ದೇಶದ ಪ್ರತಿಯೊಬ್ಬರು ಜನ ಅವರನ್ನು ನೆನೆಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ, ಕಾರ್ಮಿಕ ಇಲಾಖೆ ಆಗಲಿ ಅಥವಾ ಇನ್ಯಾವುದೋ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಈ ಒಂದು ಹಸಿರು ಕ್ರಾಂತಿ ಹರಿಕಾರರು ಅಂತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂತಹ ಅತ್ಯಂತ ಮಹತ್ವದ ಕಾರ್ಯವನ್ನು ಕೂಡ ಮಾಡಿರ್ತಾರೆ. ಇಂಥ ಮಹತ್ತರವಾಗಿರ್ತಕ್ಕಂಥ ಮಹಾನ್ ನಮ್ಮ ಪೂಜ್ಯ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯನ್ನು ನಾವೆಲ್ಲ ಸೇರಿ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವ ಉದ್ದೇಶದಿಂದ ನಾವು ಆ
ಮಾದಾರ ಚೆನ್ನಯ್ಯ ಒಂದು ನಗರದಲ್ಲಿ ಎಲ್ಲರೂ ಸಭೆ ಸೇರಿ ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಪ್ರತಿ ಸಲ ನಮಗೆ ಚುನಾವಣೆಗಳು, 2 ವರ್ಷ ಚುನಾವಣೆಗಳು, ಅದಕ್ಕಿಂತ ಮೊದಲ ಕೊರೋನಾ ಇಂಥ ಒಂದು ಅವಘಡಗಳು ಸಂಭವಿಸಿದ್ದರಿಂದ ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಅದಕ್ಕಿಂತ ಮೊದಲು ನಾವು ವಿಜೃಂಭಣೆಯಿಂದನೇ ಮಾಡ್ತಾಯಿದ್ದೀವಿ. ಈಗೂ ಆ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಸಂಬಂಧಪಟ್ಟಂಥ ನಮ್ಮ ಸಹೋದರರಾಗಿರ್ತಕ್ಕಂಥ ಛಲವಾದಿ ಸಮಾಜದವರು, ಸಮಗಾರ ಸಮಾಜದವರು, ಇನ್ನಿತರ ಎಲ್ಲ ವರ್ಗದ ಜನರು ನಮಗೆ ಬರುವುದಕ್ಕೆ ಉತ್ಸುಕರಾಗಿ ನಮಗೆ ಏರ್ಪಾಡು ಮಾಡಲು ಸಹಾಯ ಮಾಡಿದ್ದಾರೆ. ಆ ರೀತಿ ಎಲ್ಲರೂ ಆ ವಿಜೃಂಭಣೆಯಿಂದ ಅವರ ಪೂಜ್ಯರ ಒಂದು ಭಾವಚಿತ್ರವನ್ನು ಇಟ್ಟು ನಾವು ಅಲ್ಲಿ ಕಾರ್ಯಕ್ರಮ ಮಾಡೋದನ್ನು ನಿರ್ಧರಿಸಿದ್ದೇವೆ. ದಯವಿಟ್ಟು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಉದ್ದೇಶದಿಂದ ತಮ್ಮನ್ನು ಈ ಪತ್ರಿಕಾ ಮಾಧ್ಯಮದ ಹಿರಿಯರನ್ನು ಕರೆಸಿ ನಾವು ಮಾತನಾಡುವ ಪ್ರಸಂಗ ಬಂದಿದೆ. ದಯವಿಟ್ಟು ತಾವು ನಮ್ಮ ಈ ವಿಚಾರವನ್ನು ದಯವಿಟ್ಟು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟು ಈ ಒಂದು ಪ್ರಚಾರವನ್ನು ಮಾಡಿ ನಿಮ್ಮ ಸಹಾಯವನ್ನು ಪಡೆದುಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ತಮ್ಮೆಲ್ಲರಲ್ಲಿ ವಂದಿಸಿ ನನ್ನ ಈ ಪತ್ರಿಕಾ ಮಿತ್ರರೊಂದಿಗೆ ಸಂದರ್ಶನ ನೀಡಿದ್ದಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಿಮ್ಮ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯ ಕಾರ್ಯಕ್ರಮ ಕುರಿತು ಇವತ್ತು ನಾವು ಏರ್ಪಡಿಸಿದ್ದೇವೆ. 5/4/2025 ಇಲ್ಕಲ್ ನಗರ ಘಟಕದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ವರ್ಷ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಮಾದಾರವಾಣಿಯಲ್ಲಿ, ಆ ರೀತಿ ನಾವು ಈ ಸತಿ ಸ್ವಲ್ಪ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಇವತ್ತು ನಮ್ಮ ಅತಿಥಿಗಳಾದಂಥ ನಮ್ಮ ಗುರುಮಾನ್ ಸ್ವಾಮಿಗಳು ಮತ್ತು ನಿಮ್ಮ ನೆಚ್ಚಿನ ನಾಯಕರಾದಂಥ ಹುಣಗುಂದ ತಾಲೂಕಿನ ಶಾಸಕರು ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಮತ್ತು ಅನೇಕ ನಮ್ಮ ಮುಖಂಡರಾದಂಥ ಸಮಾಜ ಮುಖಂಡರಾದಂಥ ಎಲ್ಲ ನಾಯಕರ ಒಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಸಮಸ್ತ ಹುಣಗುಂದ ಮತ್ತು ಇಲ್ಕಲ್ ಸಮಾಜ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ತಮ್ಮಲ್ಲಿ ನಾವು ಕೇಳ್ಕೊತಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.